ನಮಸ್ಕಾರ ಸ್ನೇಹಿತರೆ, ಈಗ ಲೈಸ್ಗೆ ಸ್ವಾಗತ. ನಮ್ಮ ಇವತ್ತಿನ ಟಾಪಿಕ್ ಎ ಖಾತಾ, ಬಿ ಖಾತಾ ಮತ್ತು ಇ ಖಾತಾ. ಸೊ ಮೋಸ್ಟ್ ಡಿಲೇಡ್ ಟಾಪಿಕ್ ಇದು ತುಂಬ ಮುಂಚೆನೇ ಮಾಡಬೇಕಾಗಿತ್ತು. ಸೊ ಆದರೂ ಮೋಸ್ಟ್ಲಿ ವಿಡಿಯೋ ನೋಡಿದ್ಮೇಲೆ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಈ ಖಾತಾಗಳ ಬಗ್ಗೆ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಮುಂದೆ ಬರೋ ವಿಡಿಯೋನ ಯಾವುದೇ ಮಿಸ್ ಮಾಡ್ಕೋಬೇಡಿ. ಸೊ ಈಗ ಎ ಖಾತಾ ಮತ್ತು ಬಿ ಖಾತಾ, ಇ ಖಾತಾ, ಈ ಮೂರು ಖಾತೆ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಖಾತೆಯಲ್ಲಿ ಏನಿರುತ್ತೆ, ಸೊ ಮೊದಲನೇದಾಗಿ ಅದನ್ನು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಖಾತೆಯಲ್ಲಿ ನೀವು ನೋಡಬೇಕಾಗಿರೋದು ಏನು ಅಂದರೆ ಪ್ರಾಪರ್ಟಿ ಓನರ್ ನೇಮು. ಸೊ ಆಮೇಲೆ ಪ್ರಾಪರ್ಟಿ ಐ ಡಿ ಅನ್ನೋದು ಪ್ರತಿ ಪ್ರಾಪರ್ಟಿಗೂ ಯೂನಿಕಾಗಿ ಕೊಡುವಂಥ ಒಂದು ಐ ಡಿ. ಅದು ನಿಮ್ಮ ಪ್ರಾಪರ್ಟಿಗೆ ಅಂತಲೇ ಒಂದು ಯೂನಿಕ್ ಆಗಿರುತ್ತೆ, ಎಲ್ಲೂ ಅದೇ ಥರದ ಇನ್ನೊಂದು ಐ ಡಿ ಜನ್ರೇಟ್ ಆಗಲ್ಲ. ಸೊ ಅದಾದಮೇಲೆ ಪ್ರಾಪರ್ಟಿ ಅಡ್ರೆಸ್ಸು, ಮತ್ತು ಲೇಔಟ್ ನೇಮು, ವಿಲೇಜು, ಹೋಬಳಿ, ತಾಲೂಕು ಮತ್ತು ಡಿಸ್ಟಿಕ್ಕು, ಇಷ್ಟು ನಿಮ್ಮ ಖಾತೆಯಲ್ಲಿ ಮೆನ್ಷನ್ ಆಗಿರುತ್ತೆ. ಹಾಗೆ ಪ್ರಾಪರ್ಟಿ ಅಳತೆ ಮತ್ತು ರೋಡು, ಯಾವ ಸೈಡ್ ರೋಡ್ ಬರುತ್ತೆ, ಇದೆಲ್ಲ ಮೆನ್ಷನ್ ಆಗಿರುತ್ತೆ. ಹಾಗೆ ನಿಮಗೆ ಇಶ್ಯೂಯಿಂಗ್ ಏಜೆನ್ಸಿ ಸೀಲು ಮತ್ತು ಸಿಗ್ನೇಚರ್ ಇಷ್ಟಿರುತ್ತೆ. ಸೊ ಈ ಹಿಂದೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎ ಖಾತಾ ಮತ್ತು ಬಿ ಖಾತಾ ಇತ್ತು. ಸೊ ಈಗ ರೀಸೆಂಟಾಗಿ ಇ ಖಾತಾ ಅಂತಲೂ ಶುರುವಾಗಿದೆ. ಸೊ ಈ ಮೂರರಲ್ಲಿ ಡಿಫ್ರೆನ್ಸ್ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈಗ BBMP ಲಿಮಿಟಲ್ಲಿ ಎ ಖಾತಾ ಅಂತ ಬರುತ್ತೆ, ಮತ್ತು BBMP ಲಿಮಿಟಲ್ಲಿ ಬಿ ಖಾತಾ ಅಂತಲೂ ಬರುತ್ತೆ. ಸೊ ಎರಡನೇದು BDA, ಹಿಂದೆ ಮ್ಯಾನ್ಯುಯಲ್ ಖಾತಾ ಇಶ್ಯೂ ಮಾಡ್ತಾಯಿದ್ರು. ಈಗ BDA ಇಂದನೂ ಇ ಖಾತಾ ಇ ಖಾತಾ ಅಂದರೆ ಸೊ ಕಂಪ್ಯೂಟರ್ ಜನ್ರೇಟೆಡ್ ಖಾತಾಗೆ ಇ ಖಾತಾ ಅಂತೀವಿ ನಾವು. ಸೊ ಅದು ಕೊಡ್ತಾರೆ. ಅದು ಬಿಟ್ಟರೆ BMRDA, STRR, ಬಯಪ, BMICP ಈ ಯೋಜನಾ ಪ್ರಾಧಿಕಾರಗಳಿಂದ ಸೊ ನೀವು ಎಲ್ಲಿ ಜಾಗ ತೊಗೊಂಡಿರ್ತಾರಲ್ಲ ಅದು ಯಾವ ಲಿಮಿಟಿಗೆ ಬರುತ್ತೆ. ಎಕ್ಸಾಂಪಲ್ ಈಗ ನೆಲಮಂಗಲದಲ್ಲಿ ತೊಗೊಂಡ್ರೆ ಅದು CMC ಲಿಮಿಟಲ್ಲಿ ಇದ್ದಾಗ ಅವರು ಖಾತೆ ಇಶ್ಯೂ ಮಾಡ್ತಾರೆ. ಗ್ರಾಮ ಪಂಚಾಯತಿ ಲಿಮಿಟಿಗೆ ಬಂದಾಗ ಅವ್ರ ಖಾತೆ ಇಶ್ಯೂ ಮಾಡ್ತಾರೆ. ಬಟ್ ಪ್ಲ್ಯಾನಿಂಗ್ ಅಪ್ರೂವಲ್ ಅಥಾರಿಟಿ ಏಜೆನ್ಸಿ ಬಂದು ನೆಲಮಂಗಲ ಪ್ಲ್ಯಾನಿಂಗ್ ಅಥಾರಿಟಿ, ಅವರು ನಿಮಗೆ ಪ್ಲ್ಯಾನ್ ಅಪ್ರೂವಲ್ಲು ಮತ್ತು ಸೈಟ್ ರಿಲೀಸಸ್ ಎಲ್ಲ ಕೊಡ್ತಾರೆ. ಅದಾದಮೇಲೆ ಆ ಜಾಗ ಊರು ಯಾವ ಲಿಮಿಟಿಗೆ ಸೇರಿರುತ್ತೆ ಅವರು ನಿಮಗೆ ಇನ್ ಕೇಸ್ ಗ್ರಾಮ ಪಂಚಾಯತಿಗೆ ಸೇರಿದ್ರೆ ಆ ಗ್ರಾಮ ಪಂಚಾಯತಿ ಲಿಮಿಟಿಂದ ನಿಮಗೆ ಖಾತೆ ಇಶ್ಯೂ ಮಾಡ್ತಾರೆ. ಇಲ್ಲಾಂದರೆ ಅದು CMCಗೆ ಬಂದರೆ CMC ಅವರು ಇಶ್ಯೂ ಮಾಡ್ತಾರೆ. ಹಾಗೆ ಅಥವಾ ಪಟ್ಟಣ ಪಂಚಾಯತಿ ಆದರೆ ಅವರು ಇಶ್ಯೂ ಮಾಡ್ತಾರೆ. ಈಗ ನಾವು ಎ ಖಾತಾ ಮತ್ತು ಬಿ ಖಾತಾ ಮತ್ತು ಇ ಖಾತಾ ಮೂರರ ಮಧ್ಯೆ ಇರೋ ಡಿಫ್ರೆನ್ಸಸ್ನ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಎ ಖಾತಾ ಅಂದರೆ ಏನು? ಎ ಪ್ರಾಪರ್ಟಿ ದಟ್ ಹ್ಯಾಸ್ ಬಿನ್ ಲೀಗಲಿ ಸ್ಯಾಂಕ್ಷನ್ಡ್ ಆ್ಯಂಡ್ ಅಪ್ರೂವ್ಡ್ ಬೈ ದ ಇಶ್ಯೂಯಿಂಗ್ ಏಜೆನ್ಸಿ, ಅಥರೈಸ್ಡ್ ಏಜೆನ್ಸಿ ಅಂತ ಹೇಳಿದ್ರೆ, ಸೊ ಒಂದು ಪ್ರಾಪರ್ಟಿ ಲೀಗಲಾಗಿ ಸ್ಯಾಂಕ್ಷನ್ ಆಗಿ ಯಾವ ಏಜೆನ್ಸಿಯಿಂದ ಅಪ್ರೂವಲ್ ತಗೊಂಡು ಬರುತ್ತಲ್ಲ ಅದನ್ನು ನಾವು ಎ ಖಾತಾ ಅಂತ ಕರಿತೀವಿ. ಎಕ್ಸಾಂಪಲ್ ಈಗ BBMP ಲಿಮಿಟಲ್ಲಿ BBMP ಅವರು ಅಲ್ಲಿಂದ ನಾವು ಅಪ್ರೂವಲ್ ತಗೊಂಡು ಆ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡಾಗ ಅದನ್ನು ಎ ಖಾತಾ ಅಂತ ಕರಿತೀವಿ. ಸೊ ಹಾಗೆ BBMP ಲಿಮಿಟಿಂದ ಹೊರಗಡೆ ಬಂದರೆ ನಿಮಗೆ BMRDA ಇದೆ, BDA ಇದೆ. ಈ ಥರ BDAಯಿಂದ ತೊಗೊಂಡ್ರು ನೀವು ಅದು ಎ ಖಾತಾ ಆಗುತ್ತೆ. BMRDAಯಿಂದ ಅಪ್ರೂವಲ್ ತೊಗೊಂಡು ಅವಾಗೂ ಅದು ಎ ಖಾತಾ ಅಂತಲೇ ಕರೀತಾರೆ. ಸೊ ಹಾಗೆ ಈಗ ನೆಕ್ಸ್ಟು ಬಿ ಖಾತಾ ಅಂದರೆ ಏನು ಅಂತ ಹೇಳಿದ್ರೆ, ಎ ಪ್ರಾಪರ್ಟಿ ದಟ್ ಹ್ಯಾಸ್ ನಾಟ್ ಲೀಗಲಿ ಸ್ಯಾಂಕ್ಷನ್ಡ್, ಅಂದರೆ ಲೀಗಲಾಗಿ ಸ್ಯಾಂಕ್ಷನ್ ಆಗಿರಲ್ಲ ಮತ್ತು ಅದಕ್ಕೆ ಅಪ್ರೂವಲ್ಲು ತೊಗೊಂಡಿರಲ್ಲ ಯಾವುದೇ ಏಜೆನ್ಸಿಯಿಂದ. ಕರೆಕ್ಟು ಅಂದರೆ ಎಗೈನ್ BBMPಯಿಂದ ಆಗಿರ್ಬೋದು, BDAಯಿಂದ ಆಗಿರ್ಬೋದು, BMRDAಯಿಂದ, ಎಲ್ಲಿಂದನೂ ಅವ್ರ ಅಪ್ರೂವಲ್ ಏಜೆನ್ಸಿ ತೊಗೊಂಡಿರಲ್ಲ. ಅವರೇ ಅವ್ರದ್ದೇ ಆದಂಥ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆ ಪ್ಲ್ಯಾನ್ನ ಒಂದು ಲೇಔಟ್ ಫಾರ್ಮೇಷನ್ ಮಾಡ್ತಾರೆ, ಎಲ್ಲರಿಗೂ ಸೈಟ್ ಸೇಲ್ ಮಾಡ್ತಾ ಬರ್ತಾರೆ. ಸೊ ಹಂಗಾಗಿ ಅದು ಯಾವತ್ತಿಗೂ ಇಲ್ಲೀಗಲ್ ಅಂತಲೇ ಕನ್ಸಿಡರ್ ಆಗುತ್ತೆ, ಅಂದರೆ ಅದನ್ನು ಲೀಗಲ್ ಅಂತ ಯಾವತ್ತೂ ತಗೊಳ್ಳಲ್ಲ. ಸೊ ಅದಾದಮೇಲೆ ಈಗ ಇ ಖಾತಾ ಅಂತ ಏನು ಅಂದರೆ ಆ್ಯನ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ದಟ್ ಪ್ರೊವೈಡ್ಸ್ ಆಕ್ಸಸ್ ಟು ಪ್ರಾಪರ್ಟಿ ರಿಲೇಟೆಡ್ ಇನ್ಫಾರ್ಮೇಷನ್ ಇನ್ಕ್ಲೂಡಿಂಗ್ ಎ ಆ್ಯಂಡ್ ಬಿ ಖಾತಾ ಡೀಟೇಲ್ಸ್. ಅಂದರೆ ಈಗ ಇ ಖಾತಾ ಕೊಡ್ತಾ ಇದ್ದಾರೆ ಅಂದ ತಕ್ಷಣ ಎ ಖಾತಾ ಮತ್ತು ಬಿ ಖಾತಾ ಎರಡೂ ಒಂದಾಗಲ್ಲ. ಈ ಖಾತಾದಲ್ಲಿ ಎ ಖಾತಾನೇ ಬೇರೆ, ಬಿ ಖಾತಾನೇ ಬೇರೆ ಅನ್ನೋ ಡೀಟೇಲ್ಸ್ನ ಇದು ಮಾಡ್ತಾ ಹೋಗ್ತಾರೆ. ಇ ಖಾತಾ ಅಂತ ಇಶ್ಯೂ ಮಾಡ್ತಾರೆ, ಬಟ್ ಎ ಖಾತಾನೇ ಆಗಿರುತ್ತೆ, ಬಿ ಖಾತಾನೇ ಆಗಿರುತ್ತೆ. ಇ ಖಾತಾ ಕೊಟ್ಟಿದ ತಕ್ಷಣ ಎ ಖಾತಾ ಮತ್ತು ಬಿ ಖಾತಾ ಎರಡೂ ಒಂದೇ ಆಗ್ಬಿಡುತ್ತೆ ಇನ್ನು ಮುಂದೆ ಅಂತ ಅನ್ಕೋಬೇಡಿ. ಸೊ ಈಗ ನಾವು ಮೂರದು ಡೆಫಿನೇಷನ್ ತಿಳ್ಕೊಂಡ್ವಿ. ನೆಕ್ಸ್ಟ್ ಇದರ ಲೀಗಲ್ ಸ್ಟೇಟಸ್ ಏನು ಅಂತ. ಸೊ ಲೀಗಲ್ ಸ್ಟೇಟಸ್ ಅಂತ ಬಂದಾಗ ಎ ಖಾತಾ ಫುಲ್ಲಿ ಲೀಗಲ್ ಆ್ಯಂಡ್ ಅಥರೈಸ್ಡ್, ಅಂದರೆ ನಿಮ್ಗೆ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕಲ್ಲೂ ಆಗುತ್ತೆ, ಅದನ್ನೇ ಫುಲ್ಲಿ ಲೀಗಲ್ ಆ್ಯಂಡ್ ಅಥರೈಸ್ಡ್ ಅಂತ ಹೇಳೋದು. ಬಿ ಖಾತಾ ಬಂದಾಗ ಇರ್ರೆಗ್ಯುಲರ್ ಆ್ಯಂಡ್ ಅನ್ಅಥರೈಸ್ಡ್, ಅಂದರೆ ಸೊ ಅದು ಲೀಗಲ್ ಅಲ್ಲ ಮತ್ತು ಅನ್ಅಥರೈಸ್ಡು. ಹಾಗಾಗಿ ಅದು ನ್ಯಾಷನಲೈಸ್ಡ್ ಬ್ಯಾಂಕಲ್ಲೆಲ್ಲ ಆಗಲ್ಲ, ಎಲ್ಲೋ ಪ್ರೈವೇಟ್ ಫಿನಾನ್ಸ್ ಇಲ್ಲಿ ಮಾಡಿಸ್ಕೋಬೇಕಾಗತ್ತೆ ಲೋನು. ಸೊ ಅದಾದಮೇಲೆ ಇ ಖಾತಾ ಡಿಜಿಟಲ್ ರೆಪ್ರೆಸೆಂಟೇಷನ್ ಆಫ್ ಎ ಖಾತಾ ಆ್ಯಂಡ್ ಬಿ ಖಾತಾ ರೆಕಾರ್ಡ್ಸ್.
ಎ ಖಾತಾ ಮತ್ತು ಬಿ ಖಾತಾ ರೆಕಾರ್ಡ್ಸ್ನ ಡಿಜಿಟಲ್ ಆಗಿ ಈಗ ಇ ಖಾತಾ ಅಂತ ಕನ್ವರ್ಟ್ ಮಾಡ್ಕೊಡ್ತಾರಲ್ಲ ಅದರ ಲೀಗಲ್ ಸ್ಟೇಟಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದರೆ ಪ್ರಾಪರ್ಟಿ ಟ್ಯಾಕ್ಸಸ್ ಅಂತ ಬಂದಾಗ ಎ ಖಾತಾ ಬಂದು ಎಲಿಜಿಬಲ್ ಫಾರ್ ಪ್ರಾಪರ್ಟಿ ಟ್ಯಾಕ್ಸಸ್. ಹೌದು, ಯಾವುದೇ ಎ ಖಾತಾ ಇರುತ್ತಲ್ಲ ಅದನ್ನು ನೀವು ಡೇ 1 ರಿಜಿಸ್ಟರ್ ಮಾಡ್ಕೊಂಡಾಗಿಂದ ಪ್ರಾಪರ್ಟಿ ಟ್ಯಾಕ್ಸಸ್ಸು ಗೌರ್ಮೆಂಟ್ ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ಆದರೆ ಬಿ ಖಾತಾ ನಾಟ್ ಎಲಿಜಿಬಲ್ ಫಾರ್ ಪ್ರಾಪರ್ಟಿ ಟ್ಯಾಕ್ಸಸ್. ಅಂದರೆ ನೀವು ಯಾವುದೋ ಒಂದು ರೆವಿನ್ಯೂ ಸೈಟ್ ತೊಗೊಂಡ್ಬಿಟ್ರೆ ಅದರ ನೆಕ್ಸ್ಟ್ ಮಂತಿಂದನೇ ನೀವು ಅದಕ್ಕೆ ನೆಕ್ಸ್ಟ್ ಇಯರಿಂದನೇ ಇಯರ್ಲಿ ಟ್ಯಾಕ್ಸ್ ಕಟ್ಟಲ್ಲ. ಯಾಕಂದರೆ ಅದು ಅನ್ಆಥರೈಸ್ಡ್ ಆಗಿರುತ್ತೆ, ಅದು ಸರ್ಕಾರಕ್ಕೆ ಅದರ ಲೆಕ್ಕನೇ ಸಿಕ್ಕಿರಲ್ಲ. ಹಾಗಾಗಿ ಈಗ ಈ ಖಾತಾ ಯಾಕೆ ಇಶ್ಯೂ ಮಾಡಬೇಕು, ಈಗ ಈ ಖಾತಾ ಯಾಕೆ ಬಿ ಖಾತಾ ಪ್ರಾಪರ್ಟೀಸ್ಗೆ ಇಶ್ಯೂ ಮಾಡಬೇಕು ಅಂತ ಇದ್ದಾರೆ ಅಥವಾ ರೆವಿನ್ಯೂಗೆ ಇಶ್ಯೂ ಮಾಡಬೇಕು ಅಂತಿದ್ದಾರೆ ಅಂದರೆ ಗೌರ್ಮೆಂಟ್ ಅದನ್ನು ಅಕೌಂಟೇಬಲ್ ಮಾಡಿಕೊಂಡು ಅದಕ್ಕೆ ಪ್ರತಿ ಇಯರ್ಲಿ ಟ್ಯಾಕ್ಸಸ್ ಕಲೆಕ್ಟ್ ಮಾಡ್ಬೋದು. ಹಾಗಾಗಿ ಗೌರ್ಮೆಂಟ್ಗೆ ರೆವಿನ್ಯೂ ಜಾಸ್ತಿ ಆಗುತ್ತೆ ಅಂತ. ಹಾಗಾಗಿ ನಿಮ್ಮ ರೆವಿನ್ಯೂ ಸೈಟ್ ಅಥವಾ ಬಿ ಖಾತಾ ನಿಮ್ಗೆ ಈ ಖಾತಾ ಕೊಟ್ಟಿದ ತಕ್ಷಣ ಅದು ಕಂಪ್ಲೀಟ್ ಲೀಗಲ್ ಆಗಲ್ಲ. ಇಲ್ಲೇನು ಅಂದರೆ ಸರ್ಕಾರ ರೆವಿನ್ಯೂ ಜನ್ರೇಟ್ ಮಾಡ್ಕೋಬೇಕು. ಹಾಗಾಗಿ ಅದಕ್ಕೊಂದು ಬಿ ಖಾತಾನ ಅಥವಾ ರೆವಿನ್ಯೂನ ಈ ಖಾತಾ ಅಂತ ಕೊಟ್ಟು ಅವ್ರು ರೆವಿನ್ಯೂ ಕಲೆಕ್ಟ್ ಮಾಡ್ಕೊಳ್ಳೋಕೆ ಒಂದು ದಾರಿ ಮಾಡ್ಕೋತಾ ಇದ್ದಾರೆ. ಸೊ ಇದು ಬಿಟ್ಟರೆ ನೆಕ್ಸ್ಟು ಯುಟಿಲಿಟೀಸ್. ಅಂದರೆ ಯುಟಿಲಿಟೀಸ್ ಏನೇನು ಸಿಗುತ್ತೆ ಇದು ಅಂತ ನೋಡಿದ್ರೆ ಕ್ಯಾನ್ ಒಬ್ಟೈನ್ ಎಸೆನ್ಷಿಯಲ್ ಯುಟಿಲಿಟೀಸ್ ಲೈಕ್ ವಾಟರ್, ಎಲೆಕ್ಟ್ರಿಸಿಟಿ. ಎ ಖಾತಾಗೆ ಕಡ್ಡಾಯವಾಗಿ ವಾಟರು ಮತ್ತು ಎಲೆಕ್ಟ್ರಿಸಿಟಿ, ಸ್ಯಾನಿಟರಿ ಲೈನ್ಸ್ ಇದೆಲ್ಲ ಕೊಡಲೇಬೇಕು. ಸೊ ಮೊದಲನೇದು. ಸೊ ಎರಡನೇದು ಬಿ ಖಾತಾಗೆ ಬಂದರೆ ಹೌದು ಇದೆಲ್ಲ ಸಿಗುತ್ತೆ ಅಂತ ಏನಿಲ್ಲ. ನಿಮ್ದು ಯಾವುದೋ ಮೈನ್ ರೋಡ್ ಪಕ್ಕದಲ್ಲಿದ್ದರೆ ಖಂಡಿತ ಸಿಗ್ಬೋದು. ಸೊ ಮೈನ್ ರೋಡಿಂದ ಒಳಗಡೆ ಇದ್ದರೆ ನಿಮ್ಗೆ ಅಲ್ಲಿ ಯಾರು ವಾಟರ್ ಲೈನ್ನ, ಎಲೆಕ್ಟ್ರಿಸಿಟಿ ಲೈನ್ನ ನಿಮ್ಮ ಸೈಟ್ವರೆಗೂ, ರೆವಿನ್ಯೂ ಸೈಟ್ ಅಥವಾ ಬಿ ಖಾತಾ ಸೈಟ್ವರೆಗೂ ತಂದು ಯಾರೂ ಕೊಡೋದಿಲ್ಲ ಅಲ್ಲಿ. ಸೊ ಮುಂದಕ್ಕೆ ಏನಾಗುತ್ತೆ ಅಂದರೆ ಈ ಬಿ ಖಾತಾದು ಗೌರ್ಮೆಂಟ್ ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಏನು ಮಾಡ್ತಾರೆ ಅಂದರೆ ಆ ಬಿ ಖಾತಾ ಪ್ರಾಪರ್ಟಿ ಅಥವಾ ರೆವಿನ್ಯೂ ಪ್ರಾಪರ್ಟಿಗೂ ಮುಂದಕ್ಕೆ, ಯಾಕಂದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ರಲ್ಲ, ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ಮೇಲೆ ಸರ್ವಿಸ್ ಕೊಡಬೇಕಾಗಿರೋದು ಅವ್ರ ಕರ್ತವ್ಯ. ಹಾಗಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ 1-2 ವರ್ಷ 3 ವರ್ಷ ಆಗ್ತಿದ್ದಾಗೆ ಆಮೇಲೆ ನಿಧಾನಕ್ಕೆ ಅಲ್ಲಿ ಎಲೆಕ್ಟ್ರಿಸಿಟಿ ಲೈನು, ಸ್ಯಾನಿಟ್ರಿ, ವಾಟರು ಇದನ್ನೆಲ್ಲನೂ ಕೊಡ್ತಾ ಹೋಗ್ತಾರೆ. ಆದರೆ ನಿಮ್ಗೆ ಎ ಖಾತಾಗೆ ಇದು ನೀವು ಪರ್ಚೇಸ್ ಮಾಡ್ತಿರಲ್ಲ ಪ್ರಾಪರ್ಟಿ ಡೇ 1ಇಂದನೇ ಸಿಗ್ತಾ ಹೋಗುತ್ತೆ. ಇದೇ ಎ ಖಾತಾದಲ್ಲಿ ಇರೋ ಬೆನಿಫಿಟ್ಟು. ಸೊ ನೆಕ್ಸ್ಟು ಎ ಖಾತಾದಲ್ಲಿ ಬಿಲ್ಡಿಂಗ್ ಪರ್ಮಿಷನ್ಸು. ಹೌದು, ಬಿಲ್ಡಿಂಗ್ ಪರ್ಮಿಷನ್ಸು ನಿಮಗೆ ಎ ಖಾತಾದಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ. ಬಿಲ್ಡಿಂಗ್ ಪರ್ಮಿಷನ್ನು, ರಿನೋವೇಷನ್ನು, ಎಕ್ಸ್ಟೆನ್ಷನ್ನು, ಸೊ ಅಥವಾ ಡೆಮಾಲಿಷ್ ಮಾಡೋದು ಇದೆಲ್ಲನೂ ಈಸಿಯಾಗಿ ಸಿಗುತ್ತೆ. ಬಟ್ ನೀವು ಬಿ ಖಾತಾದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅದೆಲ್ಲ ಸಿಗೋದು. ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಒಂದಷ್ಟು ಹರ್ಡಲ್ಸ್ ಇರುತ್ತೆ, ಅದೆಲ್ಲ ಫೇಸ್ ಮಾಡಬೇಕಾಗತ್ತೆ. ಹಂಗಂತ ಬಿ ಖಾತಾ ನೀವು ಎಲ್ಲೋ ಹೊರಗಡೆ ಇದ್ದಾಗ ಅಲ್ಲಿ ನೀವೇನು ಯಾವ ಪ್ಲಾನ್ ಅಪ್ರೂವಲ್ ತೊಗೋಬೇಕಾಗಿಲ್ಲ, ಏನಿಲ್ಲ, ಎಲ್ಲಿ ಬೇಕಾದರೂ ಅದು ಮಾಡ್ಕೋಬೋದು. ಸಿಟಿ ಮಧ್ಯದಲ್ಲೆಲ್ಲೋ ಇದ್ದು ಅಲ್ಲಿದ್ದಾಗ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಸೊ ಈಗ ನೆಕ್ಸ್ಟು ಈ ಖಾತಾ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಬಿಲ್ಡಿಂಗ್ ಪರ್ಮಿಷನ್ಸ್. ಸೊ ಆ ಬಿಲ್ಡಿಂಗ್ ಪರ್ಮಿಷನ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಈ ಖಾತಾದಲ್ಲಿ ತೋರಿಸಿರ್ತಾರೆ. ಸೊ ನೆಕ್ಸ್ಟು ಸೇಲ್ ಆರ್ ಟ್ರಾನ್ಸ್ಫರ್. ಸೊ ಎ ಖಾತಾ ಸೇಲ್ ಮತ್ತು ಟ್ರಾನ್ಸ್ಫರು ತುಂಬ ಬೇಗ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ, ಹ್ಯಾಸಲ್ ಫ್ರೀ ಆಗುತ್ತೆ, ನಿಮ್ಗೆ ಯಾವುದೇ ಇಶ್ಯೂಸ್ ಇರಲ್ಲ. ಬಿ ಖಾತಾದಲ್ಲಿ ಮೇ ಫೇಸ್ ಚಾಲೆಂಜಸ್ ಇನ್ ಸೇಲ್ ಆರ್ ಟ್ರಾನ್ಸ್ಫರ್. ಅಂದರೆ ನೀವು ಪ್ರಾಪರ್ಟಿ ಮಾರುವಾಗ ಆಗಿರ್ಬೋದು ಅಥವಾ ಬ್ಯಾಂಕಲ್ಲಿ ಲೋನ್ ತಗೊಳಕ್ಕಾಗಿರ್ಬೋದು, ಬಿ ಖಾತಾದಲ್ಲಿ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಅಷ್ಟು ಈಸಿಯಾಗಿ ನೀವು ಜಾಗನ ಮಾರೋಕ್ಕಾಗಲ್ಲ. ಯಾಕಂದರೆ ನೀವು ತೊಗೊಂಡಿರ್ತೀರ, ನೀವು ಯಾವುದೋ ಜಾಗನ ಮಾರಬೇಕು ಅಂತ ಹೋದಾಗ ಅವರು ಲೋನ್ ತೊಗೋಬೇಕು ಅಂತ ಹೋಗ್ತಾರೆ. ಲೋನ್ ತೊಗೋಬೇಕು ಅಂತ ಹೋದಾಗ ಅವ್ರು ನ್ಯಾಷನಲೈಸ್ಡ್ ಬ್ಯಾಂಕ್ ಅಪ್ರೋಚ್ ಮಾಡಿದಾಗ ನಿಮಗೆ ಬಿ ಖಾತಾ ಪ್ರಾಪರ್ಟೀಸ್ಗೆ ಅವರು ಆಲ್ಮೋಸ್ಟ್ ಮಿನಿಮಮ್ ಅಂದರೆ ಮದರ್ ಡೇಡಿಂದ ಬರ್ತಾರೆ. ಅಂದರೂ 50 ಇಯರ್ಸ್ ಆಗಿರ್ಬೋದು, 60 ಇಯರ್ಸ್ ಆಗಿರ್ಬೋದು. ಆ ಮದರ್ ಡೇಡ್ ಎಲ್ಲಿರುತ್ತಲ್ಲ ಅಲ್ಲಿಂದ ಬರ್ತಾರೆ. ಅವ್ರಿಗೆ ಎಲ್ಲ ಟ್ರಾನ್ಸಾಕ್ಷನ್ಸ್ ಕರೆಕ್ಟಾಗಿರಬೇಕು. ಆ ಮದರ್ ಡೇಡಿಂದ ಮತ್ತು ಫ್ಯಾಮಿಲಿ ಟ್ರೀ ಎಲ್ಲ ಕರೆಕ್ಟಾಗಿರಬೇಕು. ಅವ್ರ ಮನೇಲಿ ಎಷ್ಟು ಜನ ಮಕ್ಕಳಿದ್ರು ಅವರು ಎಲ್ಲರೂ ಸಿಗ್ನೇಚರ್ಸ್ ಆಗಿರಬೇಕು, ಎಲ್ಲರೂ ಒಪ್ಪಿಗೆ ಇರಬೇಕು, ಯಾರದೇ ಮಿಸ್ಸಿಂಗ್ ಇಂಟ್ರೆಸ್ಟ್ ಆಗಿರಬಾರ್ದು. ಸೊ ಮತ್ತು ಈ ಎಲ್ಲ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗಿ ಕನ್ವೆ ಆಗಿರುತ್ತಲ್ಲ ಅದೆಲ್ಲ ಲೀಗಲ್ ಆಗಿರಬೇಕು. ಸೊ ಹಂಗಾಗಿ ಇಲ್ಲಿ ತುಂಬಾ ಚಾಲೆಂಜಸ್ ಇರುತ್ತೆ. ಹಾಗಾಗಿ ಬಿ ಖಾತಾ ತಗೊಳ್ಳೋರು ಯೋಚನೆ ಮಾಡಿ. ಸೊ ನೆಕ್ಸ್ಟು ಈ ಖಾತಾ ಅಂತ ಬಂದಾಗ ಗಿವ್ಸ್ ರಿಲೆವೆಂಟ್ ಇನ್ಫಾರ್ಮೇಷನ್ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ಸ್ ಬಗ್ಗೆ ರಿಲೆವೆಂಟ್ ಟ್ರಾನ್ಸಾಕ್ಷನ್ಸ್ ಏನೇನಾಗಿರುತ್ತೆ ಅದನ್ನೆಲ್ಲ ಈ ಖಾತಾದಲ್ಲಿ ಸಿಗುತ್ತೆ. ಅದು ಸಿಗಬೇಕು ಅನ್ನೋ ಉದ್ದೇಶದಿಂದನೇ ಅದು ಮಾಡ್ತಾ ಇರೋದು. ಡಾಕ್ಯುಮೆಂಟ್ ಟೈಪು. ಸೊ ಫಿಸಿಕಲ್ ಡಾಕ್ಯುಮೆಂಟು, ಈ ಖಾತಾ ಬಂದು ಡಿಜಿಟಲ್ ಡಾಕ್ಯುಮೆಂಟು. ಎ ಖಾತಾ ಮತ್ತು ಬಿ ಖಾತಾ 2 ಫಿಸಿಕಲ್ ಡಾಕ್ಯುಮೆಂಟ್ ಇರುತ್ತೆ. ಈ ಖಾತಾ ಬಂದು ಡಿಜಿಟಲ್ ಡಾಕ್ಯುಮೆಂಟ್ ಇರುತ್ತೆ. ಸೊ ಮತ್ತು ಸೆಕ್ಯೂರಿಟಿ ಅಂತ, ಈಗ ಈ ಖಾತಾ ಮಾಡೋದ್ರಿಂದ ಏನು ಸೆಕ್ಯೂರಿಟಿ ಅಂದರೆ ಹಿಂದೆ ಇದು ಪ್ರೋನ್ ಟು ಟ್ಯಾಂಪರಿಂಗ್, ಅಂದರೆ ಏನಾದರೂ ಮಾಡೋದಕ್ಕೆ ಅವಕಾಶ ಇತ್ತು. ಇದು ಖಾತಾ ಅಂದರೆ ಈ ಥರ ಮ್ಯಾನ್ಯುಯಲ್ ಆಗಿ ಕೊಡ್ತಾ ಇದ್ದಿದ್ದರಿಂದ. ಬಟ್ ಈಗ ಈ ಖಾತಾ ಮಾಡೋದ್ರಿಂದ ಅದು ಯಾವುದು ಮಾಡೋದಕ್ಕಾಗಲ್ಲ.
ನೆಕ್ಸ್ಟ್ ಲೋನ್ ಎಲಿಜಿಬಿಲಿಟಿ ಹಿಂದೆನೇ ಮಾತಾಡಿದ್ವಿ, ಈಸಿಯಾಗಿ ಲೋನ್ಸ್ ಆಗುತ್ತೆ. ಸೊ ಬಿ ಖಾತಾಗೆ ಲೋನ್ಸ್ ಆಗಲ್ಲ. ಸೊ ಈ ಖಾತಾ ಬರೋದ್ರಿಂದ ಅದು ಮತ್ತೆ ಈಸಿ ಆಗುತ್ತೆ ಲೋನ್ ಪ್ರೊಸೆಸ್ ಎಲ್ಲ. ಸೊ ಇಷ್ಟೊತ್ತು ನಾವು 3 ಖಾತಾ, ಎ ಖಾತಾ, ಬಿ ಖಾತಾ ಮತ್ತು ಈ ಖಾತಾ ಬಗ್ಗೆ ತಿಳ್ಕೊಂಡ್ವಿ. ಸೊ ಹಿಂದೆ BDA ಮ್ಯಾನ್ಯುಯಲ್ ಖಾತಾ ಕೊಡ್ತಾ ಇತ್ತು, ಈಗ BDA ಈ ಖಾತಾ ಕೊಡುತ್ತೆ. ಸೊ ಈಗ ನಾವು ಇಷ್ಟೆಲ್ಲ ಮಾತಾಡೋದ್ರಲ್ಲಿ BDA ಒಂದೇ ನಿಮಗೆ BDA ಅವರೇ ಇಶ್ಯೂ ಮಾಡುವಂಥ ಖಾತಾ, ಅವ್ರ ಪ್ರಾಪರ್ಟಿಗೆ ಅವರೇ ಖಾತಾ ಇಶ್ಯೂ ಮಾಡ್ತಾರೆ. ಸೊ ಇವನ್ ಹೌಸಿಂಗ್ ಬೋರ್ಡ್ ಅವರು ಅವ್ರ ಖಾತೆನ ಅವ್ರು ಇಶ್ಯೂ ಮಾಡಲ್ಲ. ಹೌಸಿಂಗ್ ಬೋರ್ಡ್ ಅವ್ರು ಯಾವ ಲಿಮಿಟ್ ಮಾಡ್ತಾರಲ್ಲ ಆ ಲಿಮಿಟಲ್ಲಿ ಅದು ಯಾವ ಲಿಮಿಟ್ ಬರುತ್ತೆ ಆ ಏಜೆನ್ಸಿಗೆ ಇದು ಮಾಡ್ತಾರೆ ಅವರು. ಎಕ್ಸಾಂಪಲ್ ಈ ಗ್ರಾಮ ಪಂಚಾಯತಿಗೆ ಬಂದರೆ, ನೀವು ಹೌಸಿಂಗ್ ಬೋರ್ಡಲ್ಲಿ ಏನಾದರೂ ಸೈಟ್ ತೊಗೊಂಡ್ರೆ ಅದು ಯಾವ ಗ್ರಾಮ ಪಂಚಾಯತಿಗೆ ಬರುತ್ತೆ ಅಂತ ಹೇಳ್ತಾರೆ. ನೀವು ಅಲ್ಲಿ ಹೋಗಿ ಖಾತಾನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಥವಾ ಖಾತೆ ಮಾಡಿಸ್ಬೇಕಾಗುತ್ತೆ. ಹೌಸಿಂಗ್ ಬೋರ್ಡ್ ಅವರು ಯಾವುದೇ ಖಾತೆ ಇಶ್ಯೂ ಮಾಡಲ್ಲ. BDA ಅವರು ಒಂದೇ ಅವ್ರು ಮಾಡಿರುವಂಥ ಲಿಮಿಟ್ಸ್ಗೆ ಅವರೇ ಖಾತೆನ ಇಶ್ಯೂ ಮಾಡೋದು, ಅಥವಾ ಅವ್ರ BDAಯಿಂದ ಅಪ್ರೂವ್ಡ್ ಲಿಮಿಟ್ಸ್ ಏನಾಗಿರುತ್ತಲ್ಲ ಅದಕ್ಕೂ ಅಷ್ಟೇ BDA ಅವರೇ ಖಾತೆ ಇಶ್ಯೂ ಮಾಡೋದು. ಇನ್ನು ಮಿಕ್ಕಿದ್ದು ಎಲ್ಲದಕ್ಕೂ ಲೋಕಲ್ ಅಲ್ಲಿನ ಸ್ಥಳೀಯ ಸಂಸ್ಥೆ ಏನಿರುತ್ತಲ್ಲ ಆ ಸ್ಥಳೀಯ ಸಂಸ್ಥೆಯಿಂದ ಖಾತೆಗಳನ್ನ ಕೊಡ್ತಾರೆ. CMC ಆಗಿರ್ಬೋದು, ಪಟ್ಟಣ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು. ಈಗ ಸಾಕಷ್ಟು ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಈ ಎ ಖಾತಾ ಮತ್ತು ಬಿ ಖಾತಾ ಬರೀ ಸಿಟಿ ಲಿಮಿಟಲ್ಲೇ ಬರುತ್ತೆ ಅಂತ ತುಂಬ ಜನ ಅಂತ ಅನ್ಕೊಂಡಿದ್ದಾರೆ. ಇಲ್ಲ, ಇದು ನಿಮಗೆ ಗ್ರಾಮ ಪಂಚಾಯತಿ ಲಿಮಿಟಲ್ಲೂ ಬರುತ್ತೆ. ಗ್ರಾಮ ಪಂಚಾಯತಿ ಲಿಮಿಟಲ್ಲಿ 9/11A ಮತ್ತು 9/11B ಅಂತ ಬರುತ್ತೆ. ಸೊ ಈ ಹಿಂದೆ ಗ್ರಾಮ ಪಂಚಾಯತಿಲಿ ಏನು ಮಾಡ್ತಾ ಇದ್ರು ಅಂದರೆ ಮ್ಯಾನ್ಯುಯಲ್ ಖಾತೆ ಕೊಡ್ತಾ ಇದ್ರು. ಆ ಮ್ಯಾನ್ಯುಯಲ್ ಖಾತೆಯಿಂದನೂ ಸುಮಾರು ಅವ್ಯವಹಾರ ಆಗಿತ್ತು ಅಂತ ಅದನ್ನು ಕ್ಯಾನ್ಸಲ್ ಮಾಡಿ ಅದು ಬೇಡ ಅಂತೇಳಿ ಈ 9/11A ಮತ್ತು 9/11B ಇದು ಕಂಪ್ಯೂಟರ್ ಜನರೇಟೆಡ್ ಖಾತೆ. ಸೊ 9/11A ಏನು ಅಂದರೆ ನೀವು ಈಗೇನು ಸಿಮಿಲರ್ ಎ ಖಾತಾ ತಿಳ್ಕೊಂಡ್ರಲ್ಲ ಅದೇ ಥರನೇ. ಸೊ ಅಪ್ರೂವ್ಡ್ ಲೇಔಟ್ ಆಗಿರಬೇಕು, ಲೀಗಲ್ ಆಗಿರಬೇಕು, ಸ್ಯಾಂಕ್ಷನ್ ಆಗಿ ಎಲ್ಲ ಆಗಿರುವಂಥ ಲೇಔಟ್ಗೆ 9/11A ಕೊಡ್ತಾರೆ. ಸೊ 9/11B ಪಂಚಾಯತಿ ಲಿಮಿಟಲ್ಲಿ ಯಾವ್ದು ಕೊಡ್ತಾರೆ ಅಂದರೆ ಸೇಮ್ ರೆವಿನ್ಯೂಗೆ ಯಾವುದು ಅನ್ಅಪ್ರೂವ್ಡ್ ಲೇಔಟ್ಸ್ ಇರುತ್ತಲ್ಲ ಆ ಥರದಕ್ಕೆ 9/11B ಪಂಚಾಯತಿ ಲಿಮಿಟಲ್ಲೂ ಕೊಡ್ತಾರೆ. ಬರೀ ಬೆಂಗಳೂರಲ್ಲೇ ನಿಮಗೆ ಎ ಖಾತಾ ಬಿ ಖಾತಾ ಇಲ್ಲ, ಪಂಚಾಯತಿ ಲಿಮಿಟಲ್ಲೂ ನಿಮಗೆ ಅಲ್ಲೂ ಎ ಖಾತಾ ಬಿ ಖಾತಾ ಅಂತ ಬರುತ್ತೆ. ಸೊ ನೋಡಿ ನೀವು ತಗೊಳ್ಳುವಾಗ ಹುಷಾರಾಗಿ ತಗೊಳ್ಳಿ. ಸೊ ನಮ್ಮೊಂದು ಸಲಹೆ ಏನು ಅಂದರೆ ಯಾವತ್ತೇ ನೀವು ಪಂಚಾಯತಿ ಲಿಮಿಟಲ್ಲಾದರೂ ತಗೊಳ್ಳಿ, ಸಿಟಿ ಲಿಮಿಟಲ್ಲಾದರೂ ತಗೊಳ್ಳಿ. ಸೊ ಯಾವತ್ತೂ ಎ ಖಾತಾಗೆ ಹೋಗೋದು ಒಳ್ಳೆಯದು. ಸೊ ಅದಾದ್ಮೇಲೆ ಇನ್ನೂ ಒಂದು ವಿಷಯ ಇಲ್ಲಿ ಹೇಳಬೇಕು. ತುಂಬ ಜನ ಏನು ಅಂದರೆ ಈ 1980 ಅಥವಾ 90ನೇ ಇಸ್ವಿಲಿ ಏನು ಅಂದರೆ ಅವಾಗೆಲ್ಲ GPA ಮಾಡ್ಕೋತಾ ಇದ್ರು. ಹೋಗಿ GPA ಮಾಡಿಕೊಂಡು ಅಥವಾ ಒಂದು GPA ಮಾಡ್ಕೋತಾ ಇದ್ರು, ಅದು ಒಂದು ಕಡೆ. ಆದರೆ ಇನ್ನೊಂದೇನು ಅಂದರೆ ಸೇಲ್ ಡೀಡ್ ರಿಜಿಸ್ಟರ್ ಆಗಿ ಮಾಡ್ಕೊಂಡು ಬಂದ್ಬಿಟ್ರೆ ಓಕೆ, ಪ್ರಾಪರ್ಟಿ ಸೇಫ್ ಅಂತ ಅನ್ಕೋತಾ ಇದ್ರು. ಸೇಲ್ ಡೀಡ್ ಮಾಡ್ಕೊಳೋದು ನೀವು ಸರ್ಕಾರಕ್ಕೆ ಆ ಜಾಗ ಏನು ತಗೋತಿರಲ್ಲ ಅದಕ್ಕೆ ಸರ್ಕಾರಕ್ಕೆ ಏನಾದ್ರು ರಿಜಿಸ್ಟ್ರೇಷನ್ ಅಮೌಂಟು, SR ವ್ಯಾಲ್ಯೂ ಇದನ್ನೆಲ್ಲ ಕಟ್ತೀರಾ ಅಷ್ಟೇ ಬಿಟ್ಟರೆ, ಹೌದು ಕನ್ವೇಯನ್ಸ್ ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ಗೆ ಕನ್ವೇಯನ್ಸ್ ಆಗುತ್ತೆ. ಅದು ಬಿಟ್ಟರೆ ನಿಮ್ಗೆ ಯಾವುದೇ ಓನರ್ಶಿಪ್ನ ಒಂದು ಮಟ್ಟಕ್ಕೆ ಅಷ್ಟೇ ಬಿಟ್ಟರೆ ತುಂಬ ನಿಮಗೆ ಸೇಲ್ ಡೀಡ್ ರಿಜಿಸ್ಟರ್ ಆಗಿದ ತಕ್ಷಣ ಪ್ರಾಪರ್ಟಿ ನಿಮ್ಮದು ಆಗೋಯ್ತು ಅನ್ನೋದೇ ಇಲ್ಲ. ಸೊ ನೀವು ಸೇಲ್ ಡೀಡ್ ರಿಜಿಸ್ಟರ್ ಮಾಡಿದ್ಮೇಲೆ ನಿಮ್ಮ ಹೆಸರು ಖಾತೆ ಟ್ರಾನ್ಸ್ಫರ್ ಆಗಬೇಕು. ಸೇಲ್ ಡೀಡ್ ನಿಮ್ಮ ಹೆಸ್ರಿಗೆ ಬಂತ ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪು ಖಾತೆ ನಿಮ್ಮ ಹೆಸ್ರಿಗೆ ಮಾಡಿಸ್ಕೋಬೇಕು. ಖಾತೆ ನಿಮ್ಮ ಹೆಸ್ರಿಗೆ ಮಾಡಿಸ್ಕೊಂಡ್ಮೇಲೆ ಅಷ್ಟೇ ಸೊ ನಿಮ್ಮ ಕಂಪ್ಲೀಟ್ ಓನರ್ಶಿಪ್ ನನಗೆ ಬಂತು ಅಂತ. ಓಕೆ, ಸೇಲ್ ಡೀಡು ಖಾತೆ ಎರಡೂ ಸೇರಿದಾಗ ಓಕೆ, ಎರಡರಲ್ಲೂ ನಿಮ್ಮ ಹೆಸರಿದೆ ಅಂದಾಗ ಆವಾಗ ನೀವು ಓನರ್ ಆಗಿರ್ತೀರ. ಸೊ ನಿಮ್ಗೆ ಒಂದು ಒಳ್ಳೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಈಗ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಕೂಡ ಆನ್ ಆಗಿದೆ. ನೀವು ಮೆಂಬರ್ಶಿಪ್ ತಗೊಳ್ಳೋದ್ರ ಮುಖಾಂತರ ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ಬೋದು, ಹಾಗೆ ನಿಮ್ಮ ಸಪೋರ್ಟ್ನ ತೋರಿಸ್ಬೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಇನ್ ಡೀಟೇಲ್ ಆಗಿ ಇದರ ಬಗ್ಗೆ ಇನ್ನೊಂದು ಡೀಟೇಲ್ ವಿಡಿಯೋ ಮಾಡಿ ಹಾಕ್ತೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.